ಈಗಾಗಲೇ ಆಲಮಟ್ಟಿ ಡ್ಯಾಮಿಗೆ ಮತ್ತು ರಾಜ್ಯದ ಇನ್ನೂ ಉಳಿದ ಡ್ಯಾಮ್ಗಳಿಗೆ ನೀರು ಬರ್ತಾ ಇದ್ದು, ಆಲಮಟ್ಟಿ ಡ್ಯಾಮು ಅರೌಂಡ್ 50-60% ಇವತ್ತು ಭರ್ತಿಯಾಗಿದೆ. ಈ ಬರಗಾಲದ ಛಾಯೆಯಲ್ಲಿ ದನಗಳಿಗೆ, ಕುರಿಗಳಿಗೆ ನೀರು ಸಿಗ್ತಾ ಇಲ್ಲ. ಅದರ ಸಲುವಾಗಿ ಬಿಜಾಪುರ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ನಡೀತಾ ಇದ್ದು, ಅದಕ್ಕೆ ಇನ್ನೂ ಹೆಚ್ಚಿನ ವೇಗ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಮತ್ತು ಎಲ್ಲ ಕಾಲುವೆಗಳ ಮುಖಾಂತರ ಕೊನೆಯವರೆಗೂ ನೀರನ್ನು ಹರಿಸಬೇಕಂತೇಳಿ ಒಂದು ವಿಷಯವನ್ನು ಇಟ್ಟಿದ್ದೀವಿ. ಇದರಂತೆ ಯಾವ ಕಾಲುವೆಗೆ ಎಂದು ನೀರು ಬರುತ್ತದೆ, ಎಂದು ಬಂದು ಮಾಡುತ್ತೇವೆ ಅನ್ನುವುದನ್ನು ವಾಟ್ಸಪ್ ಆಯಾ ಕಾಲುವೆಗಳ ಸಂಬಂಧಪಟ್ಟ ರೈತರಿಗೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಅವರಿಗೆ ಮೆಸೇಜ್ಗಳನ್ನು ಕಳಿಸಬೇಕು ಮತ್ತು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ಈ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಮತ್ತು 524ಕ್ಕೆ ನೀರನ್ನು ನಿಲ್ಲಿಸಲು ಕಾರ್ಯವನ್ನು ಹಮ್ಮಿಕೋಬೇಕು, ಸರ್ಕಾರಕ್ಕೆ ಈ ಒಂದು ವಿಷಯವನ್ನು ತಿಳಿಸಬೇಕಂತೇಳಿ ನಾವು ಅವರಲ್ಲಿ ಮನವಿಯನ್ನು ಮಾಡಿದ್ದೀವಿ. ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತೆ ಬಿಜಾಪುರ ಜಿಲ್ಲೆಯ ಕ್ರೀಡಾ ವಸತಿ ಶಾಲೆಯಲ್ಲಿ ಬಾಸ್ಕೆಟ್ಬಾಲ್ ಮತ್ತು ವಾಲಿಬಾಲ್ ಗ್ರೌಂಡ್ಗಳನ್ನು ಹೊಸದಾಗಿ 3 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣ ಮಾಡುತ್ತಿರುವುದು ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳಿಗೆ ಸಂತೋಷದ ವಿಷಯ. ಆದರೆ ಈ ಎರಡೂ ಕ್ರೀಡಾಂಗಣಗಳನ್ನು ಅತ್ಯಂತ ವೈಜ್ಞಾನಿಕವಾಗಿ ಅಂತಾರಾಷ್ಟ್ರ ಮಟ್ಟದ ಕ್ರೀಡಾಂಗಣಗಳನ್ನು ಆಗಿ ಮಾಡಬೇಕು ಮತ್ತು ಎಕ್ಸ್ಪರ್ಟ್ಸ್ ಕ್ರೀಡಾಪಟುಗಳು, ಇಂಜಿನಿಯರ್ಗಳನ್ನು ಕರೆದು ಇವುಗಳನ್ನು ವಿನ್ಯಾಸಗೊಳಿಸಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಈಗಾಗಲೇ ಕನಕದಾಸ ಬಡಾವಣೆಯಲ್ಲಿ ಇಂಡೋರ್ ಸ್ಟೇಡಿಯಮ್ಮನ್ನು ಮಾಡಲಾಗಿದೆ ಮತ್ತು ಇನ್ನೂ ಉಳಿದ ಸ್ಟೇಡಿಯಮ್ಗಳನ್ನು ಅವು ಅಂತಾರಾಷ್ಟ್ರ ಮಟ್ಟದ ಕ್ರೀಡಾಂಗಣ ಆಗಿರುವುದಿಲ್ಲ. ದುಡ್ಡು ವ್ಯರ್ಥ ಆಗಬಾರ್ದಂತೇಳಿ ಈ ದಿಸೆಯಲ್ಲಿಯೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಮತ್ತು ಜಿಲ್ಲೆಯಲ್ಲಿ ಹೆಚ್ಚಿನ ನುರಿತ ತರಬೇತುದಾರರನ್ನು ನೇಮಕ ಮಾಡಿಕೊಳ್ಳಬೇಕಂತೇಳಿ ಸಹ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ನನ್ನ ಹೆಸರು ಭೀಮಸೇನ್ ಮಹದೇವಪ್ಪ ಕೋಕ್ರೆ, ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ಪ್ರದೇಶದ ಅಧ್ಯಕ್ಷರು. ಡಿ ಸಿ ಅವರು ಭೇಟಿಯಾಗಿ ಈಗಿಂದ ನಾವು ಅನೇಕ ಸಲ ಮನವಿಗಳನ್ನು ಕೊಟ್ಟಿದ್ದೀವಿ. ಆಲಮಟ್ಟಿಯಲ್ಲಿ ಒಳ ಹರಿವು 60,000 ಕ್ಯೂಸೆಕ್ಕಿಂತ ಮೇಲೆ ಇದೆ. ಹೊರ ಹರಿವು 40,000 ಕ್ಯೂಸೆಕ್ ಹೊರಗೆ ಬಿಡ್ತಾ ಇದ್ದಾರೆ. ನಮಗೆ ಇಡೀ ಕೆರೆಗಳು ಏನು ನೆಟ್ವರ್ಕ್ ಮಾಡಿದಾರೆ, ಆ ನೆಟ್ವರ್ಕಿಗೆ ಎಟ್ ಎ ಟೈಮ್ ಬಿಡುವಂಥ ವ್ಯವಸ್ಥೆ ಮಾಡೋದು ನಾನು ಹೇಳಿದ್ದೀವಿ, ಆದರೂ ಮಾಡ್ತಾಯಿಲ್ಲ. ಹಾಗಾಗಿ ನಾಳೆ ನಾವೊಂದಿಷ್ಟು ರೈತರು ಬರ್ತೀವಿ. ನೀವು ರಾಂಪುರ ಡಿವಿಷನ್ ಆಮೇಲೆ ಆಲಮಟ್ಟಿ ಡಿವಿಷನ್ದ ಇಂಜಿನಿಯರ್ಗಳನ್ನ ಕರೆಸ್ರಿ, ಸ್ವಲ್ಪ ಡಿಸ್ಕಷನ್ ಆಗಲಿ, ಅದು ಸಮಸ್ಯೆ ಇತ್ಯರ್ಥ ಒಂದು ಮನವಿ ಕೊಡಿ ಅವರಿಗೆ. ಅದು ಅಲ್ಲದೆ ಈಗ ಏನು ಸ್ಕೀಮ್ಗಳು ಮಾಡಿದ್ದಾರೆ, ಗುತ್ತಿ ಬಸವಣ್ಣ ಆಗಿರ್ಬೋದು, ಚಿಂಬುಲಿ ಆಗಿರ್ಬೋದು, ಮುಳವಾಡ 3ನೇ ಹಂತ ಆಗಿರ್ಬೋದು, ಆಮೇಲೆ ಏತ ನೀರಾವರಿಗಳು ಅಣಚಿ, ಬಿಯಾರ, ಸಂಕ, ಚಡ್ಚಣಿ ಏತ ನೀರಾವರಿ, ಅನೇಕ ಏತ ನೀರಾವರಿ ಮಾಡಿದರೆ ಯಾವ ಪರಿಪೂರ್ಣ ಆಗಿಲ್ಲ, ಅಲ್ಲ ಅರ್ಧ ಮಾಡಿಬಿಟ್ಟಾರೆ. ಯಾವ ರೈತರಿಗೆ ಸರಿಯಾಗಿ ಉಪಯೋಗ ಕೊಡ್ತಾಯಿಲ್ಲ. ಅವನ್ನ ಸರಿಯಾಗಿ ರಿಪೇರಿ ಅವು ಏನೇನು ಸ್ಟೇಜ್ನಾಗ ಎಲ್ಲ ಮಾಡಿ, ಮುಯ್ಯಾರದ 6 ಕಿಲೋಮೀಟ್ರ್ ಪೈಪೇ ಇಲ್ಲ, ಆ ಪೈಪೆಲ್ಲ ಹಾಕಿಸಿ ಮಾಡಿ ಸುಸ್ಥಿತಿ ಒಳಗಿಟ್ರೆ ಇಂಥ ಫ್ಲಡ್ನಾಗರೇ ನಮ್ಮ ನೀರು ತೊಗೊಳಕ್ಕೆ ರೈತರಿಗೆ ಅನುಕೂಲ ಆಗ್ತದೆ. ಈಗೆಲ್ಲ ಕಡೆ ಒಂದು ಹನಿ ಮಳೆ ಇಲ್ಲ, ಯಾವ ರೈತರಿಗೆ ಕುಡಿಯೋಕೆ ಯಾವ ಕೆರೆಗೆ ನೀರಿಲ್ಲ. ಆ ಭಾಗದ್ದು ಈ ಭಾಗದ ಎಲ್ಲ ಕೂಡಿಸ್ಬಿಟ್ರೆ ದೌಡ್ ಆಗ್ತದೆ. ಅದಕ್ಕೆ ಅವ್ನಿಗೆ ಸುಸ್ಥಿತಿ ಒಳಗೆ ಇಡ್ಲಿಕ್ಕೆ ಯಾಕೆ ಅವ್ರ ಕ್ರಮ ತೊಗೊಂಡಿಲ್ಲ. ಆಲಮಟ್ಟಿ 524 ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ 1 ಲಕ್ಷ ಕೋಟಿ ಇಡ್ಲಿ ಬಂಡವಾಳ ಬೇಕಂತ ಹೇಳ್ತಾರೆ, ಸಭೆ ಹೇಳ್ತಾಯಿದ್ದಾರೆ. ಆದರೆ ಅದೇ ಮಹಾರಾಷ್ಟ್ರದವರು ವರ್ಲ್ಡ್ ಬ್ಯಾಂಕಿನ ಸಾಲ ತೊಗೊಂಡು ಮುಂದಿನ ವರ್ಷ ಒಂದು ಯೋಜನೆ 35-40 TMC ನೀರನ್ನು ಎಲ್ಲಿ ಈ ಕೊಯ್ನಾ ಬ್ಯಾರೇಜಿಂದ, ಕೊಯ್ನಾ ಬಂದರಿಂದ, ಇದು ಡ್ಯಾಮ್ನಿಂದ ಉಜ್ನಿ ಡ್ಯಾಮಕ್ಕೆ ಡೈವರ್ಟ್ ಮಾಡ್ತಾರೆ, ಡೈವರ್ಷನ್ ಕೆನಲ್ ಮಾಡ್ತಾಯಿದ್ದಾರೆ. ನಮ್ಮವ್ರಿಗೆ ಏನಾಗಿದೆ ಗೊತ್ತಿಲ್ಲ.
ಬ್ರಿಜೇಶ್ ಕುಮಾರ್ ವರ್ಡಿಕ್ಟ್ ಆಗಿ 10ರಾಗ ಆಯಿತು, 13 ಫೈನಲ್ ಆಯಿತು, 13 ವರ್ಷ ಆಯಿತು. ಆದರೂ ಏನೋ ನಿದ್ದೆನೇ ಮಾಡ್ತಾರೆ. ಅವರು ಲೀಗಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ನಿಮ್ಗೆ ಆ ಗೇಟ್ ಹಾಕಲಿಕ್ಕೆ ಏನು ತೊಂದರೆ ಇಲ್ಲ, ನೀವು ಹಾಕ್ಬೋದು, ಯಾವ ಕಾನೂನಲ್ಲಿ ನಿಮ್ಗೆ ಅವಕಾಶ ಇದೆ. ಅಕಸ್ಮಾತ್ ಏನಾದರೂ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ನೀವು ಹಾಕ್ಬೋದು ಅಂಥ ಒಂದೆಲ್ಲ ನಂಬರ್ ಇದ್ದು ಸಹಿತ ಇವರು ಸುಮ್ಮನೆ ನೀವು ಅದು ನೋಟಿಫಿಕೇಶನ್ ಹೊಡಿಸಿಲ್ಲ, ಅದು ಮಾಡಲಿ ತಂದಾಡ್ತಾರೆ. ಅದಕ್ಕೆ ಇವೆಲ್ಲ ಆಗಬಾರ್ದು. ಅದಕ್ಕೆ ನಾವು ಇಂಜಿನಿಯರ್ ಜೋಡಿ ಡಿಸ್ಕಷನ್ ಮಾಡ್ಲಿಕ್ಕೆ ನಾಳೆ ಕರೆದು ನೋಡೋಣ ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ಬರೀ ನಮ್ಮ 3 TMC ನೀರಿಂದ ನಾವು ಅಲೋಕೇಶನ್ ಮಾಡೇ ಇರ್ತೀವಿ, ನೀರು ಕುಡಿ ನೀರು ಸಲುವಾಗಿ. ಒಂದು 5-6-7 TMC ಆದ್ರೆ ಮಾಡಿದ್ರೆ ಮಾತ್ರ ಸರಿ ಆಗ್ತದೆ. RC ಅವ್ರಿಗೆ ಪತ್ರ ಬರೀತದೆ, ಬರ್ದೋರ್ಲು ಗೊತ್ತಿಲ್ಲ. ಏನು ಮಾಡ್ತಾರೆ ನಾಳೆ ರೈತರು ಬರ್ತಾರೆ, ಇಂಜಿನಿಯರ್ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ. ಅಕಸ್ಮಾತ್ ಅವ್ರು ಏನೂ ಮಾಡಲಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಮುಂದಿನ ನಿರ್ಮಾಣದಾಗ ಶೀಘ್ರದಲ್ಲೇ ಒಂದು ಮೀಟಿಂಗ್ ಕರೆದು ನಾವಿಲ್ಲಿ DC ಆಫೀಸ್ ಜೆಂಡಾ ಹೊಡಲಿಕ್ಕೆ ನಾವು ತಯಾರಾಗ್ತೀವಿ. ಗುರುನಾಥ್ ಸಂಪರ್ಕದಲ್ಲಿ ಭಾರತೀಯ ಕಿಸಾನ್ ಸಂಘ ರಾಜ್ಯ ಕಾರ್ಯಕ್ರಮ ಸದಸ್ಯರು.